ಬರದ ತಾಂಡವ ನಡೀತಾ ಇದೆ. ಆದರೆ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಮುಖಂಡರು, ಮಾಜಿ ಮಂತ್ರಿಗಳು, MLAಗಳು ಎಲ್ಲರೂ ಕೂಡ ಡೆಲ್ಲಿಗೆ ಜಾಲಿ ಜಾಲಿ ಅಂತೇಳಿ ಡೆಲ್ಲಿ ಕಡೆ ಮುಖ ಮಾಡಿರುವಂಥದ್ದು. ಇದು ಕರ್ನಾಟಕದಲ್ಲಿ ಬರ ಅಲ್ಲ, ಇದು ಜನರ ಹಣೆ ಬರಹ ಅಂತ ಅನಿಸ್ತದೆ. ಕಾಂಗ್ರೆಸ್ ಬಂದಾಗೆಲ್ಲನೂ ಕೂಡ ಬರ ಬರಲಿ, ಫ್ಲಡ್ ಬರಲಿ, ಯಾವತ್ತೂ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡೇ ಇಲ್ಲ. ಅದನ್ನು BJPಯಿಂದ ನೋಡಿ ಕಲಿಬೇಕು ಇವ್ರಿಗೆ ಬುದ್ಧಿ ಇದ್ರೆ. ಹಿಂದೆ ನಮ್ಮ BJP ಸರ್ಕಾರ ಇದ್ದಾಗ ಫ್ಲಡ್ ಬರಲಿ, ಬರ ಬರಲಿ, ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ದೀರಿ. ಮತ್ತು ಪರಿಹಾರನೂ ಕೂಡ ಡಬಲ್, ಏನು NDRF ರೂಲ್ಸ್ ಇದೆ ಅದಕ್ಕಿಂತ ಡಬಲ್ ಕೊಟ್ಟಿರೋ ಅಂಥ ಉದಾಹರಣೆಗಳು ಹಲವಾರು ಇದೆ. ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬೆಳೆ ಬೆಳಿಬೇಡಿ ಅಂತಾರೆ. ರೈತರು ಬೆಳಗ್ಗೆ ಎದ್ದು ಏನು ಕೆಲಸ ಮಾಡಬೇಕೀಗ? ನೀವೇನೋ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗ್ತೀರಾ, ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ತೀರಾ, ದೋಸೆ ತಿನ್ನಕ್ಕೆ ಹೋಟ್ಲಿಗೆ ಹೋಗ್ತೀರಾ. ರೈತರು ಬೆಳೆ ಬೆಳಿಬೇಡ ಅಂದ್ರೆ ಅವ್ರು ಏನು ಮಾಡಬೇಕು, ಏನು ಕೆಲಸ ಮಾಡಬೇಕು ಅದಾದ್ರೆ ಹೇಳ್ಬೇಕು. ಎಲ್ಲನೋಗ್ಲಿ, ನೀವು ರಜಾ ತಗೊಂತೀರಲ್ಲ, ಹಂಗೆ ರೈತರಿಗೂ ಒಂದು ಸಾರ್ವತ್ರಿಕ ರಜಾ ಕೊಟ್ಬಿಡಿ. ಸಾರ್ವತ್ರಿಕ ರಜಾ, ರೈತರಿಗೆ ಸಾರ್ವತ್ರಿಕ ರಜಾ ಈ ಮಕ್ಕಳಿಗೆ ಘೋಷಣೆ ಮಾಡ್ತಾರಲ್ಲ, ಹಂಗೆ ಘೋಷಣೆ ಮಾಡಿಬಿಡಿ ನೀವು ಕೂಡ. ರಾಮ್ಜಿ ಆ ಯೋಜನೆಗೆ ಕಲ್ಲಾಕದ್ರಿ, ಅದರ ಕೇಂದ್ರ ಸರ್ಕಾರದಿಂದ ಹಣ ಬರ್ತಾ ಇತ್ತು, ಅದಕ್ಕೂ ಕಲ್ಲಾಕದ್ರಿ ನೀವು. ಕಾವೇರಿ ನೀರನ್ನು ಯಾರು ಬಳಸಬೇಡಿ ಅಂತ ಹೇಳ್ತೀರಾ. ಕಾವೇರಿ ತಮಿಳುನಾಡಿಗೆ ನಿರಂತರವಾಗಿ ಕಾವೇರಿ ನೀರು ಹರ್ಕೊಂಡು ಹೋಗ್ತಾ ಇದೆ. ಕೇಳಿದ್ರೆ ಬೆಂಗಳೂರಿಗೆ ನೀರು ಬಿಡ್ತಾ ಇದ್ದೀರಿ ಅಂತೀರಾ. ಬೆಂಗಳೂರು ಬಿಟ್ಟು ಆಚೆ ಹೋಗ್ತಾ ಇದೆಯಲ್ಲ, ಆ ನೀರು ಯಾವುದು? ನಾನೇ ಮಳವಳ್ಳಿಯಲ್ಲಿ ಕಳೆದ ವಾರ ನಾನು ಮಳವಳ್ಳಿ ಭಾಗದಲ್ಲಿ, ಮಂಡ್ಯ ಭಾಗದಲ್ಲಿ ಒಣಗಿರೋ ಕಬ್ಬು, ಹಾಳಾಗಿರೋ ಕಬ್ಬು ವೀಕ್ಷಣೆ ಮಾಡಿದ್ದೆ. ಬರ ವೀಕ್ಷಣೆಗೆ ನಾನು ಆಗಲೇ ಪ್ರಾರಂಭ ಶುರು ಮಾಡಿ ಆಗಲೇ 1 ತಿಂಗಳಾಗಿದೆ. ನಾನು 15 ದಿನ ಆಗಿದೆ. 157 ತಾಲೂಕುಗಳಲ್ಲಿ ಬರ ಇದೆ. ಶೇಕಡ 80% ಕೃಷಿ ಚಟುವಟಿಕೆ ಪೂರ್ತಿ ಸ್ಥಗಿತ ಆಗಿದೆ. ಆಗಲೇ ರೈತರ ಜಾನುವಾರುಗಳು ಮೇವಿಲ್ಲದೆ, ಹಸಿ ಮೇವಂತೂ ಸಿಗ್ತಾ ಇಲ್ಲ. ಇದ್ದಿದ್ದು ಒಣಮೇವನ್ನು ಕೂಡ ಕಳೆದ 2 ತಿಂಗಳಲ್ಲಿ ಖಾಲಿ ಆಗ್ತಾ ಇದೆ. ರೈತರ ಕೊಟ್ಟಿಗೆಯಲ್ಲಿದ್ದಂಥ ಒಣಮೇವನ್ನು ಕೂಡ ಖಾಲಿ ಆಗ್ತಾ ಇದೆ. ಇನ್ನು ರೈತರು ದನ ಕರುಗಳನ್ನು ಕಟಕರಿಗೆ ಮಾರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಗಲೇ ಹಳ್ಳಿಗಳ ಬೀದಿಗಳಲ್ಲಿ, ರಸ್ತೆಗಳಲ್ಲಿ ದನಗಳನ್ನು ಬಿಟ್ಬಿಟ್ಟಿದ್ದಾರೆ. ಎಲ್ಲನ ಹೋಗಿ ಮೇಯ್ಕೊಂಬೋದವು. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೊಂದು ಕಡೆ ಕಂದಾಯ ಸಚಿವರು, ಹೊಸದಾಗೇನೋ ಕಂದಾಯ ಸಚಿವರಾಗಿದ್ದಾರೆ ಅಂದರೆ ಅವರು DC ಗಳಿಂದ 15 ದಿನದಲ್ಲಿ ವರದಿ ತಗೊಂತಾರಂತೆ. ಬರಗಾಲ ಬಂದು 2 ತಿಂಗಳ ಮೇಲಾದ್ರೂ ಈಗ 15 ದಿನ. 1 ತಿಂಗಳಿಂದನೇ 10,000 ಕೋಟಿ ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಬೊಗಳೆ ಹೊಡೆದವರು ಈಗ ವರದಿ ಕೇಳ್ತಾರಂತೆ DC. 15 ದಿನದಲ್ಲಿ ಅವ್ರು ಕೊಡೋದು ಯಾವಾಗ, ಇವ್ರು ತಗೊಳೋದು ಯಾವಾಗ, ಕೇಂದ್ರ ಸರ್ಕಾರಕ್ಕೆ ಕಳಿಸೋದು ಯಾವಾಗ, ಹಣ ಬರೋದು ಯಾವಾಗ? ಒಂದು 15 ತಾಲೂಕುಗಳು ತೀವ್ರ ಕೊರತೆ ಇದೆ. ಜೂನ್ನಲ್ಲಿ ಮಳೆ ಕೊರತೆ ಪ್ರಮಾಣ 42ರಷ್ಟು. 40ರ ಒಳಗಡೆ ಇದ್ರೆ, 45 ಇದ್ರೂ ಕೂಡ ಬರ ಘೋಷಣೆ ಮಾಡಬೇಕು ಅಂತೇಳಿ ಕಾನೂನಲ್ಲೇ ಇದೆ, NDRF ಕಾನೂನಲ್ಲೇ ಇದೆ. ಜುಲೈನಲ್ಲೂ ಮಳೆ ಕೊರತೆ 34% ಇದೆ. ಕರಾವಳಿಯಲ್ಲಿ 35% ಮಳೆ ಕೊರತೆ, ಉತ್ತರ ಒಳನಾಡಲ್ಲಿ 33%, ದಕ್ಷಿಣ ಒಳನಾಡಲ್ಲಿ 31%.
ಈ ಕಷ್ಟದ ಪರಿಸ್ಥಿತಿಯಲ್ಲಿ ನೀವು ಬೆಳೆ ಬೆಳಿ ಅಂತೀರ. ನೀರಿಗೆ ಹಾಹಾಕಾರ ಇದೆ. ಗೋವುಗಳು ಕಣ್ಣೀರನ್ನ ನೋಡಕ್ಕಾಗದೆ ರೈತರು 2 ತಿಂಗಳಲ್ಲಿ 31 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 31 2 ತಿಂಗಳಲ್ಲಿ. ವಿಜಯಪುರದಲ್ಲಿ 6, ಮೈಸೂರಲ್ಲಿ 5, ಹಾವೇರಿ ಜಿಲ್ಲೆಯಲ್ಲಿ 4, ಚಿಕ್ಕಮಗಳೂರಲ್ಲಿ 3. 31. 2 ತಿಂಗಳಲ್ಲಿ 31. ಅದೇ 3 ತೆಗೆದು 1 ಅಂತ ಹೇಳಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ 2800 ರೈತರ ಆತ್ಮಹತ್ಯೆ ಆಗಿದೆ. ಇದಾದ್ರೂ ಒಪ್ಕೊಂತಾರ? 2800 ರೈತರು ಕಾಂಗ್ರೆಸ್ ಬಂದ ಮೇಲೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನುಡಿದಂತೆ ನಡೆದ ಸರ್ಕಾರ, ಮನೆ ಬಾಗಿಲಿಗೆ ಬಂದ ಸರ್ಕಾರ, ಮನೆ ಬಾಗಿಲಿಗೆ ಎಲ್ಲ ಆತ್ಮಹತ್ಯೆಗಳನ್ನು ತತ್ತಾ ಇದ್ದಾರೆ ಇವರು. ರೈತರ ಆತ್ಮಹತ್ಯೆ, ಮನೆ ಬಾಗಿಲಿಗೆ ರೈತರ ಆತ್ಮಹತ್ಯೆ ತಂದ ಸರ್ಕಾರ. ರಾಹುಲ್ ಗಾಂಧಿ